ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತಹ ವಿವಿಧ ಬೇರು ರೋಗಗಳು ಮತ್ತು ಅವುಗಳ ನಡುವಿನ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಪಿ ರಂಜಿನಿ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಫಿಯಲ್ಲಿ 3 ಥರದ ಬೇರು ರೋಗಗಳು ಬರ್ತದೆ ಸರ್. ಒಂದು ಕಂದು ಬೇರು ರೋಗ, ಹಾಗೂ ಕೆಂಪು ಬೇರು ರೋಗ, ಹಾಗೂ ಶಾಂತವೇರಿ ಬೇರು ರೋಗ. ಇವುಗಳ ಗುಣಲಕ್ಷಣಗಳು ಅಂದರೆ ಇವು 3 ಥರದ ರೋಗಗಳನ್ನ ಇವನ್ನ ಹೇಗೆ ವ್ಯತ್ಯಾಸನ ನಾವು ನೋಡ್ಬೋದು ಅಂದರೆ, ಕಂದು ಮತ್ತು ಕೆಂಪು ಬೇರು ರೋಗ ಇವೆರಡು ಗಿಡದ ಮೇಲಿನ ಗುಣಲಕ್ಷಣಗಳು ಒಂದೇ ಥರ ಇರ್ತವೆ. ಏನಂದರೆ ಗಿಡಗಳು ಮೊದಲನೇದಾಗಿ ಸೊರಗುತ್ತವೆ, ಹಾಗೇನೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಎಲೆಗಳೆಲ್ಲ, ಹಾಗೇನೆ ಕ್ರಮೇಣವಾಗಿ ಎಲೆಗಳೆಲ್ಲ ಉದುರಿ ಸತ್ತು ಹೋಗುತ್ತೆ. ಆದರೆ ಇವೆರಡು ರೋಗಗಳಲ್ಲಿ ಬೇರಲ್ಲಿ ಮಾತ್ರ ನಾವು ಸ್ವಲ್ಪ ವ್ಯತ್ಯಾಸನ ನೋಡ್ಬೋದು. ಏನಂದರೆ ಕಂದು ಬೇರು ಪೀಡಿತ ಗಿಡಗಳಲ್ಲಿ ಬೇರು ವೀಕ್ ಆಗಿರುತ್ತೆ, ಸ್ಪಾಂಜಿ ಆಗಿರುತ್ತೆ, ಮತ್ತೆ ಇದಕ್ಕೆ ಮಣ್ಣು ಮತ್ತೆ ಮರಳು ಅಂಟ್ಕೊಂಡಿರುತ್ತೆ. ಆಮೇಲೆ ಈ ಬೇರನ್ನ ನಾವು ನೀರಲ್ಲಿ ತೊಳೆದಾಗ ಕಂದು ಬಣ್ಣದ ಶಿಲೀಂಧ್ರ ಬೆಳವಣಿಗೆ ನಮಗೆ ಕಾಣಿಸುತ್ತೆ. ಹಾಗೆ ಕೆಂಪು ಬೇರು ರೋಗದಲ್ಲಿನೂ ಸೇಮ್ ಗುಣಲಕ್ಷಣಗಳು ನಾವು ನೋಡ್ಬೋದು. ಅಲ್ಲಿ ಏನಂದರೆ ನಾವು ಬೇರನ್ನ ತೊಳೆದಾಗ ಸ್ವಲ್ಪ ಮಟ್ಟಕ್ಕೆ ನಿಮಗೆ ತೀವ್ರವಾದ ಕೆಂಪು ಬಣ್ಣದ ಶಿಲೀಂಧ್ರದ ಬೆಳವಣಿಗೆನ ಕಾಣಿಸಿಕತ್ತೆ. ಹಾಗೆ ಶಾಂತವೇರಿ ಬೇರು ರೋಗ ಹೇಗೆ ಅಂದರೆ ಇಲ್ಲಿ ನಮಗೆ ಗಿಡ ತೀವ್ರವಾಗಿ ಸೊರಗುಬಿಟ್ಟು ಎಲೆಗಳು ಹಾಗೇ ಉದುರುತ್ತೆ. ಮತ್ತೆ ಇದರ ಬೇರು ಅಥವಾ ಕಾಂಡನ ನಾವು ಓಪನ್ ಮಾಡಿ ನೋಡಿದಾಗ ನಮಗೆ ಗುಲಾಬಿ ಬಣ್ಣದ ಅಂಗಾಂಶ ಅಲ್ಲಿ ಕಾಣಸಿಕತ್ತೆ. ಇದು ನಮಗೆ ಮೇಜರ್ ಆಗಿ ಲಕ್ಷಣಗಳನ್ನ ಬೇರ್ಪಡಿಸಬಹುದು ಅಂತ ಹೇಳ್ಬೋದು ಬೇರು ರೋಗಗಳಲ್ಲಿ. ಈ ಬೇರು ರೋಗ ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ ಕಾಫಿ ತೋಟಕ್ಕೆ? ಹೇಗೆ ಅಂದರೆ ಒಳ್ಳೆ ಫಲ ಕೊಡ್ತಾ ಇರೋಂಥ ಗಿಡಗಳನ್ನೇ ಕಳ್ಕೊಳ್ತೀವಿ. ಹಾಗೆ ಸಾಮಾನ್ಯವಾಗಿ ಕಾಫಿ ಗಿಡಗಳನ್ನ ಬಾಧಿಸೋದಲ್ದಲೇ ನಮ್ಮ ನೆರಳಿನ ಮರಗಳನ್ನೂ ಕೂಡ ಬಾಧಿಸುತ್ತೆ ನಮಗೆ. ಅದರಿಂದ ನಮಗೆ ಟಿಂಬರ್ ಲಾಸು ಕೂಡ ಆಗತ್ತೆ ಸರ್. ಹೀಗೆ ವಿವಿಧ ಪ್ರಕಾರಗಳಲ್ಲಿ ಈ ಬೇರು ರೋಗ ಅನ್ನುವಂಥದ್ದು ಕಾಫಿ ತೋಟಗಳನ್ನು ಬಾಧಿಸುತ್ತೆ. ಬಹಳ ಮುಖ್ಯವಾಗಿ ಕಾಫಿ ಅನ್ನುವಂಥದ್ದು ಬಹುವಾರ್ಷಿಕ ಬೆಳೆ ಆಗಿದೆ. ಇದನ್ನು ಅನೇಕ ವರ್ಷಗಳಿಂದ ನಾವು ಕಾಪಾಡಿಕೊಂಡು ಬಂದಿರ್ತೇವೆ. ಅದಕ್ಕೆ ಸಾಕಷ್ಟು ಶ್ರಮವನ್ನು ಕೂಡ ಹಾಕಿರ್ತೇವೆ. ನಮಗೆ ತಿಳಿಯದ ಹಾಗೆ ಬೇರು ರೋಗ ಬಂದಂತಹ ಸಂದರ್ಭದಲ್ಲಿ ತೋಟವನ್ನೇ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಮ್ಮ ತೋಟಗಳಿಗೆ ಆಶ್ರಯವಾಗಿರ್ತಕ್ಕಂತಹ ನೆರಳಿನ ಮರಗಳೇನಿರುತ್ತೋ ಅದಕ್ಕೂ ಕೂಡ ಈ ಬೇರು ರೋಗ ಹಬ್ಬುವಂತಹ ಸಾಧ್ಯತೆ ಇದ್ದು, ಅದನ್ನು ನಾವು ಆದಷ್ಟು ಬೇಗ ನಿರ್ವಹಣೆಯನ್ನು ಮಾಡುವ ಮೂಲಕ ಬೇರು ರೋಗಗಳಿಂದ ಕಾಫಿ ತೋಟವನ್ನು ಸಂರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಕಾಫಿ ಬೆಳೆಯನ್ನು ಬಾಧಿಸುವಂತಹ ವಿವಿಧ ಬೇರು ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ? ನನ್ನ ಸಂಪರ್ಕ ಸಂಖ್ಯೆ 966 375 0040. ಇದುವರೆಗೆ ಕಾಫಿ ಬೆಳೆಯನ್ನ ಬಾಧಿಸುವಂತಹ ಬೇರು ರೋಗದ ಪರಿಚಯವನ್ನ ಮಾಡಿಕೊಟ್ಟವರು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರದ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಪಿ ರಂಜಿನಿ ಅವರು. ಮೇಡಮ್, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ಮಧುಸೂದನ್. ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು.